ಎಲ್ಲರಿಗೂ ದೇವರ ನಾಮದಲ್ಲಿ ನಮಸ್ಕಾರ. ದೇವರು ನನಗೆ ಈ ಅವಕಾಶ ಕೊಟ್ಟಿದ್ದಾನೆಂದು ನಾನು ಹೃದಯಪೂರ್ವಕ ಸ್ತೋತ್ರ ಹೇಳುತ್ತೇನೆ ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೇಸ್ ಗಾಡ್. ಪಾಸ್ಟರ್ ಹನುಮಂತು ಅವರು ನಿನ್ನೆ ನಮ್ಮ ಮನೆಗೆ ಬಂದರು. ನನ್ನ ಬಗ್ಗೆ ಏನೆಲ್ಲ ಹೇಳಿದ್ರು ನಾನು ಮಾಡಿದ್ದಲ್ಲ, ದೇವರು ನನ್ನ ಥ್ರೂ ಮಾಡಿದ್ದು. ಆಮೇನ್, ಆಮೇನ್. ನಾನು ಒಬ್ಬ ಹುಡುಗನೇ, ಇನ್ಎಕ್ಸ್ಪೀರಿಯನ್ಸ್ಡ್. ನಿಮ್ಮಷ್ಟು ಇರುವಂಥ ನಾಲೆಡ್ಜ್, ಪಾಸ್ಟ್ರಲ್ಲಿ ಇರುವಂಥ ವರ್ಡಲ್ಲಿರುವ ನಾಲೆಡ್ಜ್ ನನ್ನಲ್ಲಿಲ್ಲ. ನನ್ನಲ್ಲಿರೋದು ಒಂದೇ, ದೇವರ ಮಾತು ಅಷ್ಟೇ. ಅದು ದೇವರು ನನ್ನಲ್ಲಿ ಮನಸ್ಸಲ್ಲಿ ಇಟ್ಟಿದ್ದಾನಂದು ನಾನು ದೇವರಲ್ಲಿ ಕೇಳಿಕೊಂಡು ಇಲ್ಲಿ ಬಂದೆ. ನನಗೆ ಪ್ರೀಚಿಂಗ್ ಮಾಡುವಂಥದ್ದಂತಲ್ಲ, ದೇವರ ಕಡೆ ಮನುಷ್ಯರಿಗೆ ನಡೆಸುವಂಥದ್ದು ತುಂಬ ಮನಸ್ಸು. ಚಿಕ್ಕವನಿರುವಾಗಿಂದಲೇ, ನಾನು 4 ವರ್ಷ ಹುಡುಗ ಇರುವಾಗಿಂದಲೇ ಯಾರಿಗನ ಹೋಗಿ ಮನೆಗನ ಹೋಗಿ ಪ್ರಾರ್ಥನೆ ಮಾಡಬೇಕು. ನಾನು ಮಾಡಿದ್ರೂ ಪರವಾಗಿಲ್ಲ, ಬೇರೆಯವ್ರ ಪ್ರಾರ್ಥನೆಯಲ್ಲಿ ನಾನು ಇರಬೇಕು, ನಾನು ಭಾಗವಾಗಿ ಇರಬೇಕು. ನನ್ನ ಸೊಲೆಗೆ ಪ್ರಾರ್ಥನೆ ಮಾಡಿ ಬಿಡಿ ಪಾಸ್ಟರ್ ಮೇಲೆ, ಚರ್ಚ್ ಮೇಲೆ, ಬಟ್ ಪ್ರಾರ್ಥನೆಯಲ್ಲಿ ಭಾಗವಾಗಿ ಇರಬೇಕು. ನಾನು ಯಾಕೆ ಅನ್ನಕತ್ತಿದ್ದೀನಿ ಅಂದರೆ, ಫಸ್ಟ್, ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್ ಅಂತ ವಾಕ್ಯ ನಮಗೆ ಹೇಳುತ್ತೆ. ಫಿಯರ್ ಆಫ್ ಗಾಡ್ ಹೇಗೆ ಕಲಿಯೋದು ಪಾಸ್ಟರ್? ಫಿಯರ್ ಆಫ್ ಗಾಡ್ ದೇವರ ಸನ್ನಿಧಿಯಲ್ಲೇ ಕಲಿಯೋದು, ಹೊರಗಡೆ ಎಲ್ಲಿ ಕಲಿಯೋಕ್ಕಾಗೋದಿಲ್ಲ. ಚರ್ಚ್ ಬಿಟ್ಟು ಹೊರಗೆ ಹೋದರೆ ಫಿಯರ್ ಆಫ್ ಗಾಡ್ ಏನಂತ ಕೇಳಿದರೆ ನಾವು ಏನು ಹೇಳ್ತೀವಿ? ಅದೇ ಬೈಬಲ್ ಓದ್ತೀವಿ ಸರ್, ಅದೇ ಪ್ರೇಯರ್ ಮಾಡ್ತೀವಿ ಸರ್. ಅದೇ ಯಾವಾಗ ಪ್ರೇಯರ್ ಮಾಡ್ತೀರಿ? ಸಂಡೇ ಪ್ರೇಯರ್ ಮಾಡ್ತೀವಿ ಸರ್. ಸಾಕಾ ಸಂಡೇ ಪ್ರೇಯರ್ ಮಾಡೋದು ನಮಗೆ? ಅರೆ ಗಡಿ ಪ್ರೇಯರ್ ಮಾಡ್ಬೇಕ್ರಿ. ನಮ್ಮದು ಅದೇ ಸದ್ಭಾವ ಅಷ್ಟೇ. ನಮಗೆ 2 ನಿಮಿಷ ಕೂಡ ಸಿಕ್ಕರೆ ದೇವರೇ ಈ ಕ್ಷಣಕ್ಕಾಗಿ ಸ್ತೋತ್ರ. ಯಾಕೆ ಅನ್ನೋದು ಆದರೆ, ನೋಡ್ರಿ, ದೇವರು ನಮಗೆ 7 ದಿವಸದಲ್ಲಿ ಲೋಕವನ್ನು 6 ದಿವಸದಲ್ಲಿ ಸೃಷ್ಟಿ ಮಾಡಿದ, 7ನೇ ದಿವಸ ರೆಸ್ಟ್ ಮಾಡಿದ. ನಮಗೆ ಯುನೈಟ್ ಮಾಡಿದ್ರು ಜಿಮ್ಮಿ ಪಾಸ್ಟರ್ ಅಂತ. ಅವರು ಹೇಳಿದರು, ದೇವರು ಮನುಷ್ಯನ ಅವೈಲಬಿಲಿಟಿ ನೋಡ್ತಾನಂತೆ, ಯಾರು ಇದ್ದಾರೆ ನನ್ನ ಸೇವಕ್ಕೆ ಬರ್ತಾರೆ ಅಂತ. ದೇವರು ನನ್ನಲ್ಲಿ ಅವೈಲಬಿಲಿಟಿ ನೋಡಿದ್ರು, ತನ್ನ ಸೇವಕ್ಕೆ ಕರೆದ್ರು. ನನಗೆ ತುಂಬ ಸಂತೋಷ. ನಾನು ದೇವರಿಗೆ ಯಾವಾಗಲೂ ಬೇಡ್ಕೊತಿದ್ದೆ, ದೇವರೇ ನನ್ನನ್ನು ನಿನ್ನ ಪಾತ್ರೆ ಹಾಗೆ ಉಪಯೋಗ ಮಾಡು. ಇವತ್ತು ನನಗೆ ದೇವರು ಅವಕಾಶ ಕೊಟ್ಟಿದ್ದಾನೆ. ಇವತ್ತು ದೇವರು ಪಾಸ್ಟರ್ ಥ್ರೂ ನನಗೆ ಅವಕಾಶ ಕೊಟ್ಟಿದ್ದಾನೆ. ನಾನು ಅದಕ್ಕೆ ಪ್ರೇಸ್ ಗಾಡ್ ಹೇಳ್ತೇನೆ. ಸೊ ನನ್ನ ಕನ್ನಡ ಹಾಗೆ ಅಂತ ಚಲೋ ಇಲ್ಲ, ಸ್ವಲ್ಪ ನಡು ಇಂಗ್ಲೀಷ್ ಮಾತಾಡ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ. ನಾನು ಚಿಕ್ಕವನಿರುವಾಗಿಂದನೇ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು, ಅಷ್ಟು ಪರ್ಫೆಕ್ಟ್ ಬರೋದಿಲ್ಲ, ಬಟ್ ಟ್ರೈ ಮಾಡ್ತೇನೆ ನಿಮಗೆ ತಿಳಿಯುವಂಥ ಹಾಗೆ ಮಾತಾಡೋದಕ್ಕೆ. ಓಕೆ, ಫಸ್ಟು ನಾವು ತೆಗೆದುಕೊಂಡ ವಾಕ್ಯದಲ್ಲಿ ವಿ ಲುಕ್ ಅಟ್ ಸಾಮ್ಸ್ 119. ಓಕೆ, ಸಾಮ್ಸ್ 119 ವರ್ಸ್ 9. ಒಬ್ಬರು ಕನ್ನಡದಲ್ಲಿ ಓದ್ತೀರಾ? ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರೈಸ್ ಗಾಡ್. ಎಷ್ಟು ಅದ್ಭುತವಾದ ವಾಕ್ಯ ಅಲ್ವಾ? ಇಂಗ್ಲೀಷಲ್ಲಿ ನಾನು ಓದ್ತೇನೆ. ಹೌ ಕ್ಯಾನ್ ಅ ಯಂಗ್ ಮ್ಯಾನ್ ಕೀಪ್ಸ್ ಹಿಸ್ ವೇಸ್ ಪ್ಯೂರ್ ಬೈ ಲಿವಿಂಗ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ದ ಲಾರ್ಡ್. ಫಸ್ಟ್ ಜಾನಲ್ಲಿ ಕೂಡ ಹೇಳ್ತಾನೆ ರೀ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೇ ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು ಅಂತ. ಅದೇ ನಾವು ಸಾಮ್ಸ್ 119 ಓದ್ತೀವಿ, ಲಿವಿಂಗ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ಅಂತ. ಅಂದರೆ ನಮ್ಮ ವಾಕ್ಯವೇ ನಮ್ಮ ದೇವರು. ಹೌದಾ? ಹಾಂ, ನಮ್ಮ ವಾಕ್ಯವೇ ನಮ್ಮ ದೇವರಾಗಿದ್ದರೆ ಏನು ಹೇಳ್ತಾರೆ ಕೇಳಬೇಕಲ್ರಿ, ಹೇಗೆ ಹೇಳ್ತಾರೆ ಮಾಡಬೇಕಲ್ರಿ. ಬಟ್ ಜೀಸಸ್ ಕ್ರೈಸ್ಟ್ ಹೇಳಿದ ಎರಡೇನೆ, ಲವ್ ದ ಲಾರ್ಡ್ ಯುವರ್ ಗಾಡ್ ಆ್ಯಂಡ್ ಲವ್ ದ ನೇಬರ್ ಆ್ಯಸ್ ದೈ ಸೆಲ್ಫ್ ಅಂತ. ಇವೆರಡೇನು ಕಷ್ಟ ಏನ್ರಿ ನಮಗೆ? ಹಾಂ, ಇಲ್ಲಲ್ರಿ. ನಾನು ಯಾಕಿದು ವಾಕ್ಯ ಆರಿಸಿಕೊಂಡಿದ್ದೆ ಅಂದರೆ,
ನಾನು ಆರಿಸ್ಕೊಂಡಿದ್ದಲ್ಲ ಆ್ಯಕ್ಚುಲಿ, ದೇವರು ನನ್ನ ಬಾಯಲ್ಲಿ ಇಟ್ಟಿದ್ದು. ಸುಮ್ಮನೆ ನಿನ್ನೆ ಬೈಬಲ್ ಓದ್ತಾ ಇದ್ದೆ, ಪಾಸ್ಟರ್ ಅವರು ಮಾತಾಡೋಕ್ಕಿಂತ ಮುಂಚೆ. ಅರೇ ಯುತ್ ಮನುಷ್ಯ ಆಗಿ ಸ್ವಲ್ಪ ಯುತ್ತಿಗೆ ದೇವರಲ್ಲಿ ನಡೆಸುವಂಥ ಮಾತಾಡಬೇಕು ಅಂತ ಈ ವಾಕ್ಯನೇ ದೇವರು ನನ್ನ ಮನಸ್ಸಲ್ಲಿ ಇಟ್ಟ. ಯವನಸ್ಥ ಮನುಷ್ಯನಲ್ಲಿ ತುಂಬ ಬಲ ಇರುತ್ತೆ, ಅದು ಅವನ ಕೈಯಲ್ಲಿರುತ್ತೆ. ದೇವರ ವಾಕ್ಯಕ್ಕೆ ಯೂಸ್ ಮಾಡ್ತಾನೋ, ಕೆಟ್ಟಕ್ಕೆ ಯೂಸ್ ಮಾಡ್ತಾನೋ, ಚಲೋಕ್ಕೆ ಯೂಸ್ ಮಾಡ್ತಾನೋ ಅಂತ. ನಿನ್ನೆ ಪಾಸ್ಟರ್ ಅವರು ನಮ್ಮ ಮನೆಗೆ ಬಂದಾಗ ನಾವೇನು ಮಾಡಿದ್ದು ನಮ್ಮ ಶಕ್ತಿಯಿಂದಲ್ಲ, ದೇವರ ಶಕ್ತಿ, ದೇವರ ಕೊಟ್ಟಿದ್ದು ಉಪಸ್ಥಿತಿಯಿಂದ. ನಾವೇನು ಮಾಡ್ತೀವಿ ಅಂತಲ್ಲ, ದೇವರು ನಮ್ಮ ಹತ್ರ ಏನು ಮಾಡಿಸ್ತಾನೆ ಅದು ಇಂಪಾರ್ಟೆಂಟ್, ಅದು ಮುಖ್ಯ. ಇವತ್ತು ನಾಳೆ ತುಂಬ ಜನಕ್ಕೆ ನೋಡ್ತೇನೆ ಚರ್ಚಿಗೆ ಬರೋದಿಲ್ಲ ಯಾರು. ನೀವೆಲ್ಲರೂ ಬಂದಿದ್ದೀರಿ, ನೀವೆಲ್ಲರೂ ನಿಮ್ಮ ಸುಖವನ್ನು ದುಃಖವನ್ನು ಎಲ್ಲ ಸೈಡಲ್ಲಿ ಇಟ್ಟು ದೇವರ ಆರಾಧನೆಗೆ ಬಂದಿದ್ದೀರಿ. ಹಲ್ಲೆಲೂಯಾ. ಎಸ್, ಪ್ರೇಸ್ ಗಾಡ್. ಸ್ಪಿರಿಟ್ ಚಲೋ ಇದೆ ಪಾಸ್ಟರ್, ಚರ್ಚಲ್ಲಿ ಹೋಲಿ ಸ್ಪಿರಿಟ್ ವರ್ಕ್ ಆಗ್ತಿದೆ, ಫೀಲ್ ಆಗ್ತಿದೆ ಎಲ್ಲರ ಬಲ್ಲಿ. ಆಮೇನ್. ಹಾಂ. ಸೊ ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಬಂದಾಗ ಫಸ್ಟ್ ಮನಸ್ಸಲ್ಲಿ ಏನು ಬರೋದು? ಫಸ್ಟು ದೇವರಿಗೆ ಆರಾಧನೆ ಬರುತ್ತೆ, ಸ್ತುತಿ ಬರುತ್ತೆ, ಆಮೇಲೆ ನಮ್ಮ ಸುಖ ದುಃಖ ಎಲ್ಲ ಫಾಲೋ ಅಪ್ ಆಗುತ್ತೆ. ಲಾಸ್ಟಿಗೆ ದೇವರು ಒಂದೇ ಕನ್ಕ್ಲೂಷನ್ ಕೊಡ್ತಾನೆ, ನಾ ಮಾಡೋ ಟೈಮಿಗೆ ಮಾಡ್ತೀನಿ, ನಾ ಕೊಡೋ ಟೈಮಿಗೆ ಕೊಡ್ತೀನಿ. ಹೌದಾ? ಎಲ್ಲರೂ ಮಿರಾಕಲ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಒಂದ್ಸತಿ? ಹಲ್ಲೆಲೂಯಾ. ಹಾಂ. ಹೇಗೆ ಮಿರಾಕಲ್ಸ್ ಯಾಕಂತಾರೆ? ಯಾರು ಸಾಮಾನ್ಯ ಮನುಷ್ಯ ನೋಡಿದ್ದು ತನ್ನ ಬುದ್ಧಿ ಪರೇ ಹೋದರೆ ಅದಕ್ಕೆ ಮಿರಾಕಲ್ ಅಂತಾರೆ. ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ, ನಿಮಗೆ ಕಣ್ಣಲ್ಲಿ ಕಾಣುತ್ತೆ ಮಾಡಿದ್ದೀರಂತ. ಅದಕ್ಕೆ ಇವತ್ತು ಇಲ್ಲಿ ದೇವರ ಸನ್ನಿಧಿಯಲ್ಲಿ ಬಂದಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹೇಗೆ ಯವನಸ್ಥ ಹುಡುಗ ಅಥವಾ ಹುಡುಗಿ ತಮ್ಮ ನಡೆನುಡುವಿಕೆಯನ್ನು ದೇವರ ಸನ್ನಿಧಿಯಲ್ಲಿ ನಡೆಸಬಹುದು? ಫಸ್ಟ್, ಒಬೀಡಿಯನ್ಸ್ ಆಫ್ ದ ವರ್ಡ್ ಆಫ್ ಗಾಡ್. Obedience of the word of God. Second, faith in the Lord. Faith and obedience go side by side. ಎರಡು ಅವಳಿ ಜವಳಿ ಇದ್ದ ಹಾಗೆ. ನೀವು ದೇವರ ವಾಕ್ಯಕ್ಕೆ ಎಷ್ಟು ಅಪ್ಪಿಕೊಂಡಿರ್ತೀರೋ, ಎಷ್ಟು ಅದರ ನಡೆನುಡಿಯಲ್ಲಿರ್ತೀರೋ, ಅಷ್ಟು ನಿಮ್ಮ ಫೇತ್ ಇನ್ಕ್ರೀಸ್ ಆಗುತ್ತೆ. ಫೇತ್, ಹೌ ಡು ಫೇತ್ ಇನ್ಕ್ರೀಸಸ್? ಫೇತ್ ಇನ್ಕ್ರೀಸಸ್ ಬೈ ಲಿಸ್ನಿಂಗ್ ಟು ದ ವರ್ಡ್ ಆಫ್ ಗಾಡ್, ಆ್ಯಂಡ್ ಒಬೀಡಿಯನ್ಸ್ ಇನ್ಕ್ರೀಸಸ್ ದ ಫೇತ್ ಅಂತಾರೆ. ನಾನು ತುಂಬ ಮೀಟಿಂಗ್ಸಲ್ಲಿ ಅಟೆಂಡ್ ಆದಾಗ ಒನ್ ಟೈಪ್ ಆಫ್ ಹೋಲಿ ಸ್ಪಿರಿಟ್ ಎನರ್ಜಿ ಇರುತ್ತೆ ರೀ. ಆ ಹೋಲಿ ಸ್ಪಿರಿಟ್ ಎನರ್ಜಿ ಎಲ್ಲರಿಗೆ ಒಂದೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂಥೇಳಿ ಬರುತ್ತೆ ಎಲ್ಲರ ಬಾಯಿಂದ ಒಮ್ಮೆ. ಅಲ್ಲ ರೀ, ಒಂದೊಂದು ದೇವರು ನಮ್ಮನ್ನು ಇಷ್ಟು ಪ್ರೀತಿಸುವಾಗಿ ತನ್ನ ಒಬ್ಬನೇ ಮಗನನ್ನು ನಮ್ಮನ್ನು ಕೊಟ್ಟ. ಪ್ರೇಸ್ ಗಾಡ್. ಪಾಸ್ಟರ್ ಹೇಳ್ತಿದ್ರು ಹಾಗೆ, ವಿ ಆರ್ ಇನ್ ದ ಪ್ರಿಪ್ರೇಷನ್ ಡೇಸ್ ಅಂತ, ಪ್ರಿಪ್ರೇಷನ್ ಫಾರ್ ಕ್ರಿಸ್ಮಸ್ ಅಂತ. ನಾನು ಅಂತೀನಿ ಕ್ರಿಸ್ಮಸ್ ಅಲ್ಲ, ಪ್ರಿಪ್ರೇಷನ್ ಫಾರ್ ಗಾಡ್ಸ್ ಕಮಿಂಗ್ ಅಂತ. ಆಮೇನ್, ಆಮೇನ್. ಯಾಕೆಂದರೆ ಸಣ್ಣನಿರುವಾಗಿಂದೆ ದೇವರು ನಮ್ಮನಿಗೆ ಕರ್ಕೊಂಡೋಗೋಕ್ಕೆ ಮತ್ತೆ ಬರ್ತಾನಂತ, ರ್ಯಾಪ್ಚರ್ ಆಗುತ್ತೆ ಅಂತ ನನ್ನ ವಿಶ್ವಾಸ, ನಮ್ಮೆಲ್ಲರಲ್ಲಿರುವ ವಿಶ್ವಾಸ. ನಮ್ಮ ನಡೆನುಡುವಿಕೆಯಲ್ಲಿ ಯಾವಾಗರೂ ಸ್ವಲ್ಪಾದರೂ ನಾವು ತಪ್ಪುತ್ತೇವೆ. ತಪ್ಪ ಹಾಗೆ ನೋಡುವಂಥದ್ದು ದೇವರ ವಾಕ್ಯನೇ. ನಾವು ಎಷ್ಟದರಲ್ಲಿ ಇಂಡಲ್ಜ್ ಆಗಿ ಮಗ್ನವಾಗಿ ಓದ್ತೀವೋ, ಮಾಡ್ತೀವೋ, ನಮ್ಮ ನಡೆನುಡಿಕೆಯನ್ನು ಇಡ್ತೀವೋ, ಈ ವಾಕ್ಯವೇ ನಮ್ಮನ್ನು ಕೂಡಿವಾಗಿ ಇಡುತ್ತೆ, ನಮ್ಮನ್ನು ತಪ್ಪ ಹೋಗದಾಗೆ ನೋಡುತ್ತೆ. ಹೌದಾ? ಪ್ರೇಸ್ ಗಾಡ್. ಸೊ ಮುಂದಿನ ಥರ್ಸ್ಡೇ ಏನಿದೆ ರೀ? ಏನು ಬರ್ತಿದೆ ರೀ? ಸೊ ಎಲ್ಲರೂ ರೆಡಿ ಇರ್ತಾರೆ ಕ್ರಿಸ್ಮಸ್ಗೆ ಅಲ್ವಾ? ಹಾಂ, ಎಲ್ಲರೂ ತಮ್ಮ ಡೈಲಿ ಕೆಲಸವನ್ನು ಬಿಟ್ಟು ಹೇಗೆ ಮತ್ತು ಮಾಡೋದು ಪ್ರಿಪ್ರೇಷನ್ ಕ್ರಿಸ್ಮಸ್ಗೆ ಅಲ್ಲ? ಅದು ಪಾಸ್ಟರ್ ಹೇಳಿದ್ದು ಸಿದ್ಧ ಪಾಠ ಅಲ್ವಾ? ನಾನು ಅಲ್ಲಿ ಕುಂತು ಕೇಳಿಸ್ಕೊತಿದ್ದೆ, ಹೌದಲ್ಲ, ಅಷ್ಟು ಕೆಲಸ ಇಟ್ಕೊಂಡು ಎಲ್ಲ ಮಾಡಿ ಕ್ರಿಸ್ಮಸ್ ಅಂತೇಳಿ ನಾನು ಅದು ಕೆಲಸ ಎಲ್ಲ ಬಿಟ್ಟು ಓಡಿ ಬಂದೆ. ಯಾಕಂದರೆ ಕ್ರಿಸ್ಮಸ್ಸು ಒಂದು ಹಬ್ಬ ಅಷ್ಟೇ ಅಲ್ಲ ರೀ, ದೇವರ ಹುಟ್ಟಿದ ದಿನ ಅಷ್ಟೇ ಅಲ್ಲ, ನಮ್ಮನ್ನು ಎಲ್ಲವಾಗಿ ಕೂಡಿಸಿ ಆರಾಧನೆಯನ್ನು ಕೊಡುವಂಥ ದಿವಸ.
ಅದಕ್ಕೆ ಆ ಆರಾಧನೆ ಕೊಡುವಂಥ ದಿವಸ ಸೊಲೆಗೆ ಇಡೀ ತಿಂಗಳ ನಾವು ಸಿದ್ಧಪಾಠ ಮಾಡ್ತೇವೆ. ಹಲ್ಲೆಲೂಯಾ, ಪ್ರೇಸ್ ಗಾಡ್. ಸಿದ್ಧಪಾಠ ದಿನಗಳಲ್ಲಿ ಏನೇನೋ ಕಲಿತೇವೆ ರೀ, ಏನೇನೋ ಮಾಡ್ತೀವಲ್ವ. ತಿಂಡಿ, ಪೇಂಟಿಂಗ್ ಆಗಲಿ, ಅಥವಾ ಮನೆ ಸ್ವಚ್ಛ ಇಡೋದಾಗಲಿ, ಡೆಕೋರೇಷನ್ ಆಗಲಿ, ಕ್ರಿಸ್ಮಸ್ ಟ್ರೀ ಇಡೋದಾಗಲಿ, ಏನೇನೋ ಮಾಡ್ತೀವಿ. ಬಟ್ ಕ್ರಿಸ್ಮಸ್ ಬಂದಿದ್ದ ತಕ್ಷಣ ಎಲ್ಲ ತೆಗಿತೀವಲ್ವ ಅಲ್ವಾ. ಎಲ್ಲ ಮತ್ತೆ ಆಯಿತು ಕ್ರಿಸ್ಮಸ್ ಟ್ರೀ ತೆಗೆಯೋದು, ಡೆಕೋರೇಷನ್ ತೆಗೆಯೋದು, ತಿಂಡಿಗಳೆಲ್ಲ ಹಂಚಿದಾದ್ಮೇಲೆ ಆಯ್ತಪ್ಪ ನಡಿ ಮತ್ತೆ ಕೆಲ್ಸಕ್ಕೆ ಹೋಗೋಣ ಅನ್ನೋದು ಅಷ್ಟೇ ಅಲ್ವಾ. ಅಷ್ಟೇ ಅಲ್ರಿ, ಕ್ರಿಸ್ಮಸ್ ತನಕ ಅಷ್ಟೇ ಅಲ್ಲ, ದೇವರ ಬರೋ ದಿವಸ ತನಕ ಸಿದ್ಧಪಾಠ ಇದ್ದೇ ಇರುತ್ತೆ. ಹೌದಾ? ಪ್ರೇಸ್ ಗಾಡ್. ಸಣ್ಣನಿರುವಾಗಿಂದ ನಮಗೆ ಒಂದು ಫೀಲಿಂಗು, ನಾನು ಎಲ್ಲೋದ್ರೂ ದೇವರು ಬರ್ತಾನಪ್ಪ ಅಂತ. ಸಣ್ಣನಿರುವಾಗಿಂದ ಒಂದು ಫೀಲಿಂಗ್, ನಾನು ಎಲ್ಲೋದ್ರೂ ದೇವರು ನನ್ನನ್ನು ನೋಡ್ತಿದ್ದಾನೆ, ನಮ್ಮ ಮೇಲಿದ್ದಾನೆ, ನನ್ನನ್ನು ಕಂಟಿನ್ಯೂಸ್ ನೋಡ್ತಾ ಇದ್ದಾನೆ ಅಂತ. ಹೌದಾ? ಎಲ್ಲರಿಗೂ ಹೀಗೆ ಅನಿಸುತ್ತಾ? ಬರೀ ನನಗೆ ಅನಿಸುತ್ತಾ ಹಾಗೆ? ದೇವರ ನಡೆನುಡುವಿಕೆಯಲ್ಲಿ ರೀ ತುಂಬ ಮೇಲೂ ಎತ್ತಿದ್ದಾನೆ, ಕೆಳಗೂ ಬೀಳಿಸಿದ್ದಾನೆ. ಯಾಕೆ ಅನ್ನಕತ್ತೀನಂದರೆ, ಕೆಳಗೆ ನಿಮಗೆ ಬೀಳಿಸೋದಿಲ್ಲ, ಸಿಚುವೇಶನ್ ಹಾಗೆ ಮಾಡ್ತಾನೆ. ನೀನು ಬೀಳ್ತೀಯೋ ಏನು ನನ್ನ ಹೆಸರು ತೊಗೊಂಡು ಎದ್ದಾಳ್ತೀಯೋ ಅಂತ. ಇದು ಅದೇ ಕ್ಷಣ ರೀ. ದೇವರು ನನ್ನನ್ನು ಲೈಫಲ್ಲಿ ತುಂಬ ಮೇಲೆ ಎತ್ತಿದ್ದಾನೆ, ತುಂಬ ಕೆಳಗೂ ತರಿಸಿದ್ದಾನೆ, ಮತ್ತು ಇನ್ನೂ ಮೇಲೆ ಎತ್ತಿದ್ದಾನೆ. ಎಲ್ಲರಿಗೂ ಜೋಬಿನ ಸ್ಟೋರಿ ಗೊತ್ತಲ್ವಾ? ಯೋಬನ ಸ್ಟೋರಿ ಗೊತ್ತಲ್ವಾ? ಫಸ್ಟು ದೇವರಿಗೆ ಸ್ತುತಿ ಮಾಡ್ತಿದ್ದ, ಮಕ್ಕಳೆಲ್ಲರೂ ಎಲ್ಲರೂ ಮನೆಗೆ ಹೋಗಿ ಪ್ರೇಯರ್ ಮಾಡ್ತಿದ್ದ. ಎಲ್ಲರ ತಲೆ ಮೇಲಿಟ್ಟು ಬೆಳಗಿನ ಜಾವದಲ್ಲಿ 5 ಗಂಟೆಗೆ ಎದ್ದು ತಲೆ ಮೇಲೆ ಎಣ್ಣೆ ಹಚ್ಚಿ ಪ್ರೇಯರ್ ಮಾಡಿ ಕಳಿಸ್ತಿದ್ದ. ಆಮೇಲೆ ಸೈತಾನನು ದೇವರ ಬಲ್ಲಿ ಹೋಗಿ ಅಂತೂ, ನಿನ್ನ ಮಗ ನೀನು ಅವನು ಎಲ್ಲ ಕೊಟ್ಟು ಜೋಬಿಗೆ, ಅದಕ್ಕೆ ಮಾಡ್ತಾನೆ ಅಂತ. ಹೌದಲ್ವಾ? ಆಮೇಲೆ ಏನು ಕೇಳಿದ್ದು ಸೈತಾನ್ ಕೇಳಿತು, ಒಂದು ಸತಿ ಎಲ್ಲ ತಗೋ, ನಿನಗೆ ಅವನು ಅಪೋಸ್ ಮಾಡ್ತಾನೆ, ನಿನಗೆ ಅವನು ಹೇಟ್ ಮಾಡೋದು ಸ್ಟಾರ್ಟ್ ಮಾಡ್ತಾನೆ ಅಂತಲ್ಲ. ದೇವ್ರು ಏನು ಮಾಡಿದಾರೆ, ಆಯ್ತಪ್ಪ ಎಲ್ಲ ತಗೋ, ಅಷ್ಟೇ ಒಂದು ಜೀವ ಬಿಡು ಅಂತ. ಕರೆಕ್ಟಾ? ಹಾಂ. ಸೈತಾನ್ ಬಂತು, ಎಲ್ಲ ತಗೋತು, ಮಕ್ಕಳು ಹೋದು, ಹೊಲ ಹೋಯ್ತು, ಅವನದೆಲ್ಲ ಕ್ಯಾಟಲ್ ಹೋಯ್ತು, ಎಲ್ಲ ಹೋಯ್ತು, ಅವನ ಜೀವ ಒಂದೇ ಉಳಿತು. ಅಂದ್ರೂ ಅವನು ದೇವರಿಗೆ ಅಪೋಸ್ ಆಗಲಿಲ್ಲ. ಎದಕ್ಕಾಗಲಿಲ್ಲ? ಅವನದು ಒಬೀಡಿಯನ್ಸ್ ಇತ್ತು ವರ್ಡಲ್ಲಿ, ಅವನದು ಫೇತ್ ಇತ್ತು ವರ್ಡಲ್ಲಿ. ಆಮೇಲೆ ಮತ್ತೆ ಸೈತಾನ್ ಹೋಗಿ ದೇವ್ರ ಬಳಿ ಕೇಳಿತು, ನೀನು ಅವನಿಗೆ ಸ್ವಸ್ಥವಾಗಿ ಇಟ್ಟು ಅದಕ್ಕೆ. ಆಮೇಲೆ ಅವನಿಗೆ ದೊಡ್ಡ ದೊಡ್ಡ ಹುಣ್ಣುಗಳಾದವು ಮೈ ಮೇಲೆ. ಅಂದ್ರೂ ಅವನು ದೇವರಿಗೆ, ಯಾಕಪ್ಪ ದೇವರೇ ನನಗೆ ಹೀಗೆ ಮಾಡಿದ್ದಿ ಅಂತ ಅನ್ನಲಿಲ್ಲ. ದೇವರೇ ಇವತ್ತು ನನಗೆ ಜೀವಿಸೋಕ್ಕೆ ದಿವಸ ಕೊಟ್ಟು ಸಾಕು ಅಂದ. ಅವನು ಸುಮಾರು ಫ್ರೆಂಡ್ಸ್ ಬಂದರು, ಸಲಹೆ ಕೊಟ್ಟರು, ಎಲ್ಲ ಮಾಡಿದರು. ಅವನು ಮನಸ್ಸು ಭಾರವಾಗಿ ಇತ್ತು. ಮನಸ್ಸು ಭಾರವಾಗೋದು ಸಹಜನೇ. ಯಾಕಪ್ಪ ನನಗೂಡ ಹೀಗಾಯಿತು ಅನ್ಸೋದು ಸಹಜನೇ. ಬಟ್ ಅವನು ಬಾಯಿಂದ ಅರಿಕೆ ಮಾಡಲಿಲ್ಲ. ಯಾಕಂದರೆ ನಾವು ಮಾತಲ್ಲಿ ಕೂಡ ವರ್ಕಿಂಗ್ ಪವರ್ ಇದೆ ರೀ. ಅವನು ಲಾಸ್ಟಲ್ಲಿ ಎಲ್ಲ ಆದಮೇಲೆ ದೇವರು ಮತ್ತೆ ಎಷ್ಟಿತ್ತೋ ಡಬಲ್ ಟ್ರಿಪಲ್ ಆಗೇ ಕೊಟ್ಟ. ಸೊ ನಾ ಹೇಳೋದು ಏನಂದರೆ, ಯಾವಾಗ ದೇವ್ರು ಎತ್ತಾನೋ, ನೀವು ಒಂದೊಂದು ಟೈಮ್ ಬೀಳ್ತೀವಿ, ಎಲ್ಲರೂ ಬೀಳ್ತೀವಿ, ಮನುಷ್ಯರಾಗಿ ಬೀಳ್ತೀವಿ. ಬಿದ್ದು ಮತ್ತೆ ಯಾವಾಗ ಎತ್ತಾನೋ ಮೊದಲಕ್ಕಿಂತ ಡಬಲ್ ಹೈಟಲ್ಲಿ ಹೋಗ್ತೀವಿ ಅಂತ. ನನ್ನ ಲೈಫು ಹಾಗೇನೆ. ಚಿಕ್ಕವನಿರುವಾಗ ನಮ್ಮ ಕಡೆನೂ ಏನೂ ಇರಲಿಲ್ಲ. ಆಮೇಲೆ ನಮ್ಮ ಫಾದರ್ ಅವರು ಅಬ್ರಾಡ್ ಹೋಗಿ ಎಲ್ಲ ಮಾಡಿದ್ರು, ಅವೆಲ್ಲ ಸ್ಯಾಕ್ರಿಫೈಸ್ ಆಯಿತು. ಅದೆಲ್ಲ ಈಗ ಬೇಡ. ಸ್ಟೋರಿ ಏನಂದರೆ, ವಿ ಆರ್ ಹಿಯರ್ ಟು ಪ್ರೇಸ್ ಗಾಡ್, ವರ್ಷಿಪ್ ಗಾಡ್ ಆ್ಯಂಡ್ ಸಬ್ಮಿಟ್ ಅವರ್ ಸೆಲ್ಫ್ ಟು ಗಾಡ್. ಹೌದ್ರಿ? ಪ್ರೇಸ್ ಗಾಡ್. ನಾವು ಜೋಸಫಿನ ಸ್ಟೋರಿನೂ ನೋಡ್ತೀವಿ ರೀ. ಅಂತ ಜೋಸಫು ತನ್ನ ತಂದೆ ತಾಯಿಯ ತಂದೆ ಮಾತು ಕೇಳಿ ಅವ್ರ ಕೂಡ ಇದ್ದು ದೇವರ ವಾಕ್ಯ ಕಲಿತು, ಪ್ರೇಯರ್ ಹೇಗೆ ಮಾಡೋದು, ಎಲ್ಲ ಹೇಗೆ ಮಾಡೋದು ಕಲಿತು, ಅವನ ಅಣ್ಣಂದೇರ ಒಂದರಿಂದ ಇಷ್ಟು ಜೆಲಸ್ ಆದ್ರಂತ್ರಿ ಈಜಿಪ್ಷಿಯರಿಗೆ ಮಾರ್ಬಿಟ್ರು ಅವರಿಗೆ ಅಲ್ವಾ. ಅದು ನೋಡ್ತೀವಿ ನಾವು.
ಈಜಿಪ್ಷಿಯನರಿಗೆ ಮಾಡಿದ ಮೇಲೆ ತನ್ನ ತಂದೆ ಕಲ್ತಿದ್ದನ್ನು ಮರ್ತಲಿಲ್ಲ ರೀ ಅವನು. ತಾನು ಮನೆಯಲ್ಲಿ ಏನು ಕಲ್ತ, ಏನು ವ್ಯಾಲ್ಯೂಸ್ ಕಲ್ತ, ದೇವರ ವಾಕ್ಯ ಏನು ಕಲ್ತ, ಅದು ಮರೆತು ಹೋಗಿ ಆಯ್ತಪ್ಪ ಹೊಸ ಜಾಗದಲ್ಲಿ ಬಂದಿನಿ, ನಂದೇ ರಾಜ್ಯ ನಡೀತದೆ ಈಗ ಅಂತೇಳಿ ಮಾಡಲಿಲ್ಲ. ಪೊಟಿಫರನ ಮನೆಗೆ ಹೋದಾಗೂ ಕೂಡ ದೇವರು ನನ್ನನ್ನು ಇಲ್ಲಿ ತಂದಿದ್ದಾನೆ, ಒಂದು ಉದ್ದೇಶಕ್ಕಾಗಿ ತಂದಿದ್ದಾನೆ ಅಂದ್ಕೊಂಡು ಹೀಗೆ ಕೆಲಸ ಮಾಡ್ತಿದ್ದ. ಅಂದರೆ ಪೊಟಿಫರನ ಮನೆಯೂ ಪ್ರಾಸ್ಪರಸ್ ಆಯಿತು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ದೇವರ ಮನುಷ್ಯನು ಎಲ್ಲಿ ಹೋಗ್ತಾನೆ ಅಲ್ಲಿ ಪ್ರಾಸ್ಪೆರಿಟಿ ಬರ್ತದಂತ್ರಿ. ಇದು ದೇವರ ಮನೆಯೇ ನಮ್ಮಲ್ಲಿ, ಇಲ್ಲಿ ನಾವು ಎಲ್ಲಿದ್ದೀವಿ. ಸೊ ಪ್ರಾಸ್ಪೆರಿಟಿ ನಮ್ಮ ಲೈಫಲ್ಲೂ ಕೂಡ ಬರುತ್ತೆ. ಎಲ್ಲರೂ ತುಂಬ ದುಃಖದಲ್ಲಿದ್ದರೂ ಸಂತೋಷದಲ್ಲಿದ್ದರೂ ಪ್ರಾಸ್ಪೆರಿಟಿ ಅನ್ನೋದು ಒಂದು ಬಳ್ಳಿ ಹಾಗೆ ರೀ, ಎಲ್ಲರ ಜೀವನದಲ್ಲಿ ಬಂದೇ ಬರುತ್ತೆ. ಆಮೇಲೆ ಜೋಸಫಿಗೆ ಏನಾಯಿತು? ಜೋಸಫಿಗೆ ಪೊಟಿಫರನ ಹೆಂಡತಿ ಕೂಡ ಅವನ ಪಾಪ ಏನು ಮಾಡಲೂ ಇಲ್ಲ, ಓಡಿ ಹೋದ. ತಪ್ಪು ಮಾಡಿದ್ರಿಂದ ಓಡಿ ಹೋದ್ಮೇಲೆ ಅವನಿಗೆ ತಪ್ಪು ಹೇಳಿ ಇಲ್ಲ ಇವನೇ ಮಾಡಿದ್ದು ಅಂಥೇಳಿ ರಾಂಗ್ ಪ್ರೂವ್ ಮಾಡಿ ಜೈಲಿಗೆ ಕಳಿಸಿ ಎಲ್ಲ ಮಾಡಿದ ಮೇಲೆ ಲಾಸ್ಟಿಗೆ ಫೆರೋಗೆ ಎರಡು ಕನಸು ಬಂದಾಗ ಒಬ್ಬನೇ ಡ್ರೀಮ್ ಇಂಟರ್ಪ್ರಿಟರ್ ಜೋಸಫ್ ಅವನಿಗೆ ಕರ್ಕೊಂಡು ಬರ್ರಪ್ಪ, ಯಾರಿದ್ದನ್ನು ಕರ್ಕೊಂಡು ಬರ್ರಿ ಅಂಥೇಳಿ ಅವನಿಗೆ ಕರೆದು, ನಂದು ಹೀಗೆ 2 ಕನಸಪ್ಪ, 2 ದೊಡ್ಡ ದನಗಳು, 7 ದನಗಳಿದ್ವು, ಗ್ರೇಸ್ ಮಾಡ್ತಿದ್ವು ಫೀಲ್ಡಲ್ಲಿ. ಆಮೇಲೆ 7 ತೆಳ್ಳನ್ನು ದನಗಳು ಬಂದು ಅದನ್ನು ತಿಂದ್ಬಿಟ್ಟು, ಆಮೇಲೆ 7 ಬಳ್ಳಿಗಳಿದ್ವು, ಅವು ಬೆಳೀತಿದ್ವು ನೈಲ್ ನದಿಯ ತೀಟದಲ್ಲಿ. ಮತ್ತು 7 ಕೆಟ್ಟ ಹೋಗಿರುವಂಥ ಬಳ್ಳಿಗಳು ಬಂದು ಅದನ್ನು ತಿಂದು, ಇದು ಏನಪ್ಪ ಹೇಳು ಅಂಥೇಳಿ ಜೋಸಫಿಗೆ ಕೇಳಿದರು. ಜೋಸಫು 1 ನಿಮಿಷ ಪ್ರೇಯರ್ ಮಾಡಿ ಬರ್ತೀನಿ ಅಂದ. ಹೋದ, ಅಲ್ಲೇ ಟೇಬಲ್ ಬಲ್ಲೇ ನೀಲ್ ಡೌನ್ ಮಾಡಿ ಪ್ರೇಯರ್ ಮಾಡಿದ ಮೇಲೆ, ರಾಜ ಇದೆ ನಿನ್ನ ಕನಸಿನ ಅರ್ಥ ಏನಂದರೆ ಕೇಳು, 7 ವರ್ಷ ನಿನ್ನ ರಾಜ್ಯ ತುಂಬ ಬೆಳೆ ಕೊಡುತ್ತೆ, ತುಂಬ ಪ್ರಾಸ್ಪರ್ ಆಗುತ್ತೆ. ನೆಕ್ಸ್ಟ್ 7 ವರ್ಷ ಬರಗಾಲ ಬಂದುಬಿಡುತ್ತೆ. ಇಂಥ ಬರಗಾಲ ರೀ, 1 ವರ್ಷ ಊಟ ಕೂಡ ಸಾಲೋದಿಲ್ಲ, ಅಷ್ಟು ಬರಗಾಲ ಬರುತ್ತೆ. ಸಮಾಧಾನನೂ ಅವನೇ ಕೊಡ್ತಾನೆ. ಲಾಸ್ಟಿಗೆ ಏನು ಬೆಳೆಸ್ತಿರೋ 1/10 ತೆಗೆದಿಟ್ರಿ ಅಂತ, ಅದ್ರಲ್ಲಿ ನೆಕ್ಸ್ಟ್ 7 ವರ್ಷನಲ್ಲಿ ಕೆಲಸ ಬರುತ್ತೆ ಅಂತ. ಇದು ಯಾಕೆ ಸ್ಟೋರಿ ಹೇಳುತ್ತಿದ್ದೀನಿ ಅಂದ್ರೆ ರೀ, ಫಸ್ಟ್ 7 ಇಯರ್ಸ್ ಪ್ರಾಸ್ಪೆರಿಟಿ ಬಂತ್ರಿ ಲೈಫಲ್ಲಿ, ಎಲ್ಲ ಚಲೋ ನಡೀತದಪ್ಪ, ಈಗ ನಾನು ಲೈಫೆಲ್ಲ ಮಸ್ತ್ ಸ್ಮೂತ್ ನಡೆಯಕತ್ತಿದೆ, ಏನು ಟೆನ್ಷನ್ ಇಲ್ಲ ನನಗೆ. ನೆಕ್ಸ್ಟ್ 7 ಇಯರ್ಸ್ ರೀ, ಯಾಕಪ್ಪ ದೇವರೇ, ಯಾಕಿದು ನನಗೆ ಬಂದದಪ್ಪ ದೇವರೇ, ಎಲ್ಲರ ಚಲೋದೇ ಇದ್ದಾರ, ನನಗೆ ಬಂತಲ್ಲಪ್ಪ. ಬಟ್ ಆ 7 ಇಯರ್ಸಿಂದ ನಿಮ್ಮದು ಪ್ರೇಯರ್, ಪೆಟಿಷನ್, ಡಿಸಿಪ್ಲಿನ್ ಏನು ಫಾಲೋ ಮಾಡಿದಿರಲ್ಲ, ನೆಕ್ಸ್ಟ್ 7 ಇಯರ್ಸ್ ಮರೆಯೋ ಹಾಗೆ ನೀವಿದ್ದರೆ ನೆಕ್ಸ್ಟ್ 70 ಇಯರ್ಸ್ ನಿಮ್ಮ ಲೈಫ್ ಪ್ರಾಸ್ಪರ್ ಆಗ್ತದೆ ಅಂತೇಳಿ ಬೈಬಲೇ ಅಂತದ್ರಿ, ನಾನಲ್ಲ. ಪ್ರೇಸ್ ಗಾಡ್. ನಾನು ಚಿಕ್ಕವನಿರುವಾಗೆ ನಮ್ಮ ಅಮ್ಮ ನನಗೆ ನೀಲ್ ಡೌನ್ ಹೇಗೆ ಮಾಡಬೇಕು, ಪ್ರೇಯರ್ ಹೇಗೆ ಮಾಡಬೇಕು, ಆ ದೇವರಿಗೆ ಏನಂತ ಕೇಳಬೇಕು ಪ್ರೇಯರಲ್ಲಿ ಎಲ್ಲ ವರ್ಡ್ ಬೈ ವರ್ಡ್ ಕಲಿಸ್ಕೊಟ್ಟಾರ್ರಿ. ಫಸ್ಟ್ ಸ್ಟಾರ್ಟಿಂಗ್ ಹೇಳೋದು ಒಂದು ಈಸಿ, ಲಾರ್ಡ್ಸ್ ಪ್ರೇಯರ್ ರೀ, ಅವರ್ ಫಾದರ್. ಅದೊಂದು ಹೇಳು, ನಿನ್ನ ಎಲ್ಲ ಪ್ರೇಯರ್ ಇಕ್ಕಟ್ಟಾಗಿ ಕೇಳ್ದ ಹಾಗೆ ಅಂತ. ಚಿಕ್ಕ ಮಕ್ಕಳಿಗೇನು ಗೊತ್ತಿರಲ್ರಿ, ತಂದೆ ತಾಯಿಗೆ ಧರ್ಮ ಅದು ಕಲಿಸ್ಕೊಡೋದು ಹೇಗೆ ಪ್ರೇಯರ್ ಮಾಡಬೇಕಂತ. ಕರೆಕ್ಟ್ ರೀ? ಚಿಕ್ಕ ಮಕ್ಕಳಿಗೆ ಪ್ರೇಯರ್ ಮಾಡಂದ್ರೆ ಏನು ಮಾಡ್ತಾರೆ, ನಾವು ಮಾಡಲ್ಲ, ನೀನೇ ಮಾಡು. ನಮ್ಮ ಮನೆಗೂ ರೀ ಸಣ್ಣ ಹುಡುಗರು ಇದ್ದಾರೆ, ನಮ್ಮ ತಮ್ಮ ತಂಗಿಂದರು ಇದ್ದಾರೆ, ಕಸಿನ್ಸ್ ಇದ್ದಾರೆ, ಮಾಡಂದ್ರೆ ಏನೋ ಮಾಡಲ್ಲ, ನೀನೇ ಮಾಡು. ಯಾಕಂತಿದ್ದೀನಿ ಅಂದ್ರೆ ಅವ್ರು ಫಸ್ಟ್ ನಾಚ್ತಾರೆ ಭಾಳ, ಸೆಕೆಂಡ್ ಏನು ಪ್ರೇಯರ್ ಮಾಡ್ಬೇಕು ಗೊತ್ತೇ ಇಲ್ಲ, ಪ್ರೇಯರಲ್ಲಿ ಏನು ಬೇಡ್ಕೋಬೇಕು ದೇವರಿಗೆ, ಇಷ್ಟೆಲ್ಲ ಮಂದಿ ಕೂಡ ಗೊತ್ತೇ ಇಲ್ಲ. ಅದು ಗೊತ್ತಿದ್ರೆ ತಾನೇ ಮಾಡೋದು, ಹೌದಲ್ಲ? ತಂದೆ ತಾಯಿಯವರಾಗಿ ನಿಮ್ಮ ಧರ್ಮ ಅಲ್ವಾ ಅವ್ರಿಗೆ ಹೇಳ್ಕೊಡೋದು, ಹೀಗೆ ಪ್ರೇಯರ್ ಮಾಡಬೇಕು, ಇದು ಅನ್ಬೇಕು ಅಂತ. ನಾವು ಯೂಶ್ವಲಿ ದೊಡ್ಡವ್ರು ಏನಂತಾರಂದರೆ, ಕಣ್ಮುಚ್ಚಪ್ಪ ಮನ್ಸಾಗ ದೇವ್ರ ಪ್ರೇಯರ್ ಹೇಳ್ತಾನಂತ. ಬಟ್ ಸಣ್ಣ ಮಕ್ಕಳಿಗೆ ದೇವ್ರನ್ನು ತೋರಿಸ್ಕೊಡ್ಬೇಕಲ್ರಿ.
ಕರೆಕ್ಟ್ ಅಲ್ರಿ? ಸಣ್ಣ ಮಗು ಇರುವಾಗೆ ಜೋಸಫಿಗೆ ಪ್ರೇಯರ್ ಹೇಳ್ಕೊಟ್ಟದೇನಂತೆ. ಅವನು ದೊಡ್ಡನಾದ್ಮೇಲೆ ಈಜಿಪ್ಷಿಯನ ಪ್ರೈಮ್ ಮಿನಿಸ್ಟರ್ ಆದನಲ್ರಿ. ಹಾಂ, ನಮ್ಮ ಲೈಫು ಕೂಡ ಹಾಗೆ ರೀ. ಸಣ್ಣ ಮಗು ಇರುವಾಗೆ ದೇವರ ನಡುವಿಕೆಯಲ್ಲಿ ಬೆಳೆಸ್ತಾರಂತೇಳಿ ಅಪ್ಪ ಅಮ್ಮದ ದೊಡ್ಡ ರೋಲ್ ರೀ ಫಸ್ಟ್. ಈಗ ಅದು ಬಿಟ್ಟು ಏನು ಪ್ರೇಯರ್ ಮಾಡ್ತಪ್ಪ ಸಾಲಿ ಓದು ಅಂತೇಳಿ ಕಲಿಸ್ಕೊಟ್ಟಿದ್ರಿ. ಈ ಪೊಸಿಷನಲ್ಲಿ ನಾವು ಬರ್ತಿದ್ದಿಲ್ಲ ರೀ. ಈ ದೇವರು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೋ, ಎದ್ದು ಬಿದ್ದು ಯಾವ ಸ್ಥಾನದಲ್ಲಿ ತಂದಿದ್ದಾನೋ ಆ ಸ್ಥಾನದಲ್ಲಿ ಬರೋದಕ್ಕೆ ಫಸ್ಟ್ ಪ್ರೇಯರ್ ಇಂಪಾರ್ಟೆಂಟ್ ರೀ. ಮಕ್ಕಳಿಗೆ ಪ್ರೇಯರ್ ಕಲಿಸ್ಕೊಡುವಂಥದ್ದು ಇಂಪಾರ್ಟೆಂಟು, ನಾವು ಪ್ರೇಯರ್ ಮಾಡುವಂಥದ್ದು ಇಂಪಾರ್ಟೆಂಟ್. ಅವ್ರಿಗೆ ಹೇಳ್ಬೇಕು, ರಿಪೀಟ್ ಆಫ್ಟರ್ ಮೀ, ನಾನು ಏನು ಪ್ರಾರ್ಥನೆ ಮಾಡ್ತೀನೋ ನೀನು ಮಾಡು ಅಂತೇಳಿ ಹೇಳ್ಕೊಡ್ಬೇಕು ರೀ ಅವರಿಗೆ. ನಮಗೆ ಹಾಗೇ ಹೇಳ್ಕೊಟ್ಟಿದ್ದು ಫಸ್ಟು ಸ್ಟಾರ್ಟಿಂಗ್ 1-2-3 ವರ್ಷ ಹಾಗೇನೆ. ಯಾಕಂದ್ರೆ ಚಿಕ್ಕವರಲ್ಲೋ ಅವ್ರಿಗೇನು ಜಲ್ದಿ ತಿಳಿಯೋದಿಲ್ಲ. ಒಂದು ಕೇಳಕ್ಕೆ ಹೋಗ್ತಾರೆ, ಇನ್ನೊಂದೇ ಕೇಳ್ಬಿಡ್ತಾರೆ. ನೀವು ಅಂತಿರೋ ಫ್ಯಾಮಿಲೀಸಲ್ಲೇ ಪ್ರೇಯರ್ ಮಾಡೋದು, ನನಗೆ ಆಟ ಸಾಮಾನು ಕೊಡೋ ದೇವರೇ ಅಂತಾರೆ ಅವರು. ಕರೆಕ್ಟ್ ಅಲ್ಲ? ನನ್ನ ದೇವರೇ ನಿನ್ನ ಭಯ ಭಕ್ತಿ ಕಲಿಸೋ ಅಲ್ಲ, ದೇವರೇ ನನಗೆ ಇವತ್ತು ಹೊಡ್ಸ್ಕೊಲಾರ್ದೆ ಮಾಡಪ್ಪ ಸಾಲ್ಯಾಗ, ಅಷ್ಟೇ ಸಾಕು ನನಗೆ. ನಾಳೆ ಮಾರ್ಕ್ಸ್ ಚಲೋ ಬರಲಪ್ಪ ಸಾಕು ನನಗೆ, ಅಷ್ಟೇ ಅಲ್ರಿ. ದೇವರೇ ನನ್ನ ಉನ್ನತ ಸ್ಥಾನದಲ್ಲಿ ತಂದಿಡುವ ಹಾಗೆ ನಿನ್ನ ನಡೆನುಡಿಕೆಯಲ್ಲಿ ನನ್ನನ್ನು ನಡೆಸೋ ಅಂತ ಕೇಳೋ ಪ್ರೇಯರ್. ನಾನು ಅಂದ ಹಾಗೆ ಪ್ರೀವಿಯಸ್ಲಿ, ವರ್ಡ್ಸ್ ಆಲ್ಸೋ ಹ್ಯಾವ್ ಪವರ್, ಬಿಕಾಸ್ ವಾಟ್ ಯು ಪ್ರೇ ಯು ರಿಸೀವ್. ದೇವರು ಹೇಳ್ತಾನೆ ರೀ, ಆಸ್ಕ್ ಆ್ಯಂಡ್ ಇಟ್ ಶಾಲ್ ಬಿ ಗಿವನ್ ಅಂತ. ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್ ಸೇಸ್ ದಿಸ್. ಪ್ರೈಸ್ ಗಾಡ್. ಮತ್ತೊಂದು ಜೀಸಸ್ ಕ್ರೈಸ್ಟಿಂದ ಸ್ಟೋರಿ ಏನಂದರೆ, ಲೂಕ 5ನೇ ಚಾಪ್ಟರ್ ತೆಗೆಯೋಣ. Luke chapter 5, verse from 1 to 5. 6, 1 to 6. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು, ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನು ಒಂದು ದೋಣಿಯನ್ನು ಆತನು ಹತ್ತಿ ದಡದಲ್ಲಿ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವನ ಬಲೆಗಳು ಹರಿದು ಹೋಗುತ್ತಿದ್ದವು. ಪ್ರೈಸ್ ಗಾಡ್. ಇಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ದೇವರ ವಾಕ್ಯ ಕೇಳೋಕ್ಕೆ ಅನ್ಯ ಜನರು ತುಂಬ ಬಂದರ್ರಿ. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಜೀಸಸ್ ಕ್ರೈಸ್ಟ್ ಎಷ್ಟು ಬರ್ತಾರಪ್ಪ ಇವತ್ತಂತ. ದೇವರಿಗೆ ಆಶ್ಚರ್ಯವಾಯಿತು, ನಾನು ವಾಕ್ಯ ಕೇಳಕ್ಕೆ ಬಂದಾರಲ್ಲಪ್ಪ ಅಂತ. ಅವರಿಗೆ ನಿಂತು ಮಾತಾಡೋದಕ್ಕೆ ಸ್ಥಳ ಇಲ್ಲ ಅಂತೇಳಿ ಅವರು ಸೈಮನನ ಬೋಟ್ ಮೇಲೆ ಏರಿ, ನಾನು ವಾಕ್ಯ ಹೇಳ್ತೀನಪ್ಪ ಅಂದರೆ, ಆಯ್ತಪ್ಪ ದೇವರೇ ಹೇಳು ಅಂದ ಸೈಮನ್. ವಾಕ್ಯ ಎಲ್ಲ ಹೇಳಿದ ಮೇಲೆ ಮುಗಿಸಿದ ಮೇಲೆ ಸೈಮನ್ ಕಡೆ ತಿರುಗಿ, ಮತ್ತಪ್ಪ ಸೈಮನ್, ಏನು ಫಿಶ್ ಹಿಡ್ದಿಲ್ಲ ನೀವತ್ತು? ಯಾಕೆ ಹಿಡ್ದಿಲ್ಲ? ಒಂದು ಕೆಲಸ ಮಾಡಿ, ಆ ಸೈಡ್ ಹಾಕಿ ಜರ ನೆಟ್ ತೊಗೊಂಡು ಆ ಸೈಡ್ ಹಾಕಿ ಜರ. ನೀ ಈ ಸೈಡ್ ಎಲ್ಲ ಟ್ರೈ ಮಾಡಿ ಜರ ಆ ಸೈಡು ಹಾಕಿ ಜರ. ಸೈಮನ್ ಏನಂತಾನ್ರಿ, ರಾತ್ರಿ ಎಲ್ಲ ಹಾಕಿಂದೇವ್ರಿ, ರಾತ್ರಿ ಎಲ್ಲ ಕಷ್ಟಪಟ್ಟಿಂದೇವ್ರಿ, ಒಂದು ಮೀನು ಹಿಡ್ದಿಲ್ಲ ಅಂತ ವಾಪಸ್ ಬಂದು ದಂಡಿಗೆ ಹಚ್ಚೀನಿ. ಹಾಂ, ನೀವು ವಾಕ್ಯ ಹೇಳ್ತೀರಂತೇಳಿ ನಾನಿದ್ದೀನಿ, ನಾ ಹೋಗಿ ಮಕ್ಕೊಂಡಿದ್ದೆ, ಇದೇನಂತಿದ್ದೇವ್ರಿ ನನಗೆ ಈ ಸೈಡ್ ಹಾಕಂತ. ಫಿಶರ್ ಮ್ಯಾನ್ ನಾನಿದ್ದೀನಿ, ನನಗೆ ಗೊತ್ತದ. ಸೈಮನ್ ಅಂದನಲ್ರಿ, ಮನ್ಸಾಗ ಅನ್ನಿಸ್ತದಲ್ರಿ, ಅರೆ ಭೈ ಮೈ ಹೂ ಮೇರೆಗೂ ಮಾಲೂಮ್ ಹೈ ಯಾಕೆ ಕ್ಯಾ ಚಲ್ರ, ನನಗೆ ಗೊತ್ತಪ್ಪ ಇಲ್ಲಿ ಏನು ನಡೀತದ ಅಂತ. ನೀ ಇವಾಗ ನಾ ಬಂದೆ ನನ್ನ ಲೈಫಾಗ.
ನಿನಗೇನು ಗೊತ್ತದ ಅಂತೇಳಿ ಅನಿಸಿರ್ತದೆ. ಬಟ್ ನಾವು ಅಂತಂದು ದೇವರೇ ನೀ ಅಂತಿ ಅಂಥೇಳಿ ನಾವು ಒಂದು ಸತಿ ಹಾಕ್ತೀನಿ. ದೊಡ್ಡ ಮನುಷ್ಯ ಹೇಳೋಕತ್ತಾನ ಹಾಕ್ಬೇಕಾಗ್ತದಪ್ಪ, ಇಜ್ಜತ್ ಕಾ ಸವಾಲೇ ಬೈ ದಾಲ್ನಾ ಪಡ್ತಾ, ಚಲೋ ಠೀಕೆ ದಾಲೆಂಗೆ ಹಾಕಿ ಬಿಡ್ತಾನೆ. ನೋಡಪ್ಪ ಏನು ಅಲ್ಲಕತ್ತದ, ಅರೇ ನೆಟ್ಟೆ ಹರ್ಯಾಕತ್ತದಪ್ಪ, ನೀ ಎಳ್ದಾರ ನೋಡು ಒಂದು ಸತಿ ಹರ್ಯಾಕತ್ತದಿಲ್ರಿ, ನೆಟ್ ಹರ್ಯಾಕತ್ತದ, ದೋಣಿ ಮುಲ್ಗಾಕತ್ತದ ಕೆಳಗೆ. ಯಾಕನ್ನಕತ್ತೀನಂದರೆ ನಾವು ಹಾರ್ಡ್ ವರ್ಕ್ ಎಲ್ಲ ಮಾಡೀವಿ, ರಾತ್ರಿ ಎಲ್ಲ ಹಾರ್ಡ್ ವರ್ಕ್ ಮಾಡೀವಿ, ಹೌದಾ? ದೇವ್ರು ಏನಂತಾನೆ ಅದು ಮಾಡಿರ ರಾತ್ರಿ ಎಲ್ಲ, ದೇವ್ರ ವಾಕ್ಯ ಏನಂತದ ಅದು ಮಾಡಿದ್ರೆ ನೀನು 1 ಶಾಟ್ 1 ಕಿಲ್ ಸಿಕ್ತಿತ್ತಲ್ರಿ, ಒಂದೇ ಏಟಿಗೆ ನಿನಗೆಲ್ಲ ಸಿಕ್ಬಿಡ್ತಿತ್ತಪ್ಪ ಫಿಶ್. ನೀವು ರೈಟ್ ಟೈಮ್ ಸಲಗ ಫಸ್ಟ್ ಆಫ್ ಆಲ್ ದೇವ್ರು ಬಂದಾನ, ಎಲ್ಲ ಕೆಲಸ ಮುಗಿದ ಮೇಲೆ ಬಂದಾನ. ಸ್ಟಾರ್ಟಿಂಗಾಗೆ ಬಂದ್ರೆ ಯಾರು ನಂಬ್ತಿದ್ದಿಲ್ಲ, ಕರೆಕ್ಟ್ ರೀ? ಸೈಮನ್ ಸ್ಟಾರ್ಟಿಂಗ್ ಫಿಶ್ ಬಂದ, ಈಗ ಬಂದು ಒಂದು ಅರ್ಧ ತಾಸು ಆಗಿಲ್ಲ, ಅವಾಗೆ ದೇವ್ರು ಬಂದ, ಇಲ್ಲಿ ಹಾಕಪ್ಪ ಸಿಕ್ತದಂದ್ರೆ ನನಗೆ ಗೊತ್ತಪ್ಪನೇ ಅಂತಿದ್ದವ. ರಾತ್ರಿ ಎಲ್ಲ ಫುಲ್ ಲೇಕೆ ಗೆತ್ಸಮನೆ ಲೇಕ್ ರೀ, ದೊಡ್ಡದದ ರೀ, ಭಾಳ ದೊಡ್ಡದದ ರೀ, ನಮ್ಮ ಅಪ್ಪ ಕೆರೆ ಅಷ್ಟು ಇಲ್ಲದು, ಭಾಳ ದೊಡ್ಡದದ. ಆ ಲೇಕಲ್ಲಿ ನಾನು ನೋಡುವಂಥ ಪ್ರಕಾರ 4 ದಿವಸ ತಗೋತೆ ಫುಲ್ ಲೇಕ್ ಸುತ್ತಾಡೋಕ್ಕೆ, ಅಷ್ಟು ದೊಡ್ಡದಿದೆ. ಅವನು ಪ್ರೀವಿಯಸ್ ಡೇ ನೈಟೆಲ್ಲ ಅಷ್ಟೇ ಇದೆ, ಬಟ್ ಪ್ರೀವಿಯಸ್ ಫುಲ್ ಡೇ ಫುಲ್ ನೈಟ್ ಎಲ್ಲ ಮಾಡಿದ ತಕ್ಷಣವೂ ಅವನಿಗೆ ಫಿಶ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಜೀಸಸ್ ಬಂದು ಒಂದೇ ಅಂದ್ರಿ, ಈ ಕಡೆ ಹಾಕಪ್ಪ ಜರ ಈ ದಂಡ್ಯಾಗ ಹಾಕಿ, ಅಲ್ಲಿ ಅಷ್ಟೆಲ್ಲ ಮಾಡಿ ಇಲ್ಲಿ ಭೀ ಜರ ಮಾಡು. ಸಿಕ್ಕಿತ್ತಲ್ರಿ, ರಿವಾರ್ಡ್ ಸಿಕ್ಕಿತ್ತಲ್ರಿ ಅವನಿಗೆ. ನಮಗೂ ಅನ್ನಿಸ್ತದೆ ರೀ, ದೇವರೇ ನಾನು ಎಷ್ಟೆಲ್ಲ ಕರೆದೆ, ಇಷ್ಟೆಲ್ಲ ಮಾಡಿದೆ, ಇಷ್ಟೆಲ್ಲ ನಿನ್ನ ಭಜನೆ ಮಾಡಿದೆ, ನಿನಗೆ ಅತ್ತೆ ಪ್ರೇಯರ್ ಮಾಡಿದೆ, ಬಿದ್ದೆ ನಿನ್ನ ಮುಂದೆ, ನಾನೆಲ್ಲ ಕಳ್ಕೊಂಬಿಟ್ಟೆ. ಬಟ್ ದೇವ್ರು ಅವಾಗೇ ಮಾಡ್ತಾನೆ ರೀ, ಯಾವಾಗಿಲ್ಲ ನಿಮ್ಗೆ ಅನ್ನಿಸ್ತದೆ ಅದು ಆಗೋದಿಲ್ಲಪ್ಪ ಅನ್ನಿಸ್ತದಲ್ರಿ, ಅವಾಗೇ ಮಿರಾಕಲ್ ಮಾಡ್ತಾನೆ ರೀ. ಪ್ರೇಸ್ ಗಾಡ್, ಪ್ರೇಸ್ ದ ಲಾರ್ಡ್. ಎಲ್ಲರಿಗೆ ಅನ್ಸುತ್ತಲ್ರಿ ಮಾಡ್ತಾನಂತ, ಅನ್ನಿಸ್ತದಲ್ರಿ? ಬೈಬಲೇ ಹೇಳಕತ್ತದ್ರಿ, ಅನ್ಸೋದೇನದ? ದೇವರೇ ಹೇಳಕತ್ತಾರ ಬಾಯಿ ಬಿಚ್ಚಿ, ನಾ ಹೇಳ್ದಾಗ ಮಾಡಪ್ಪ ಎತ್ತೀನಿ ನಿನಗೆ ಅಂತ. ಕರೆಕ್ಟ್ ಅಲ್ರಿ? ಹಾಂ, ನಾನು ಅದೇ ಮಾಡಿದ್ರಿ. ಫಸ್ಟ್ ಸ್ವಲ್ಪ ಪೇರೆಂಟ್ಸ್ ಗೈಡೆನ್ಸ್, ಸೆಕೆಂಡ್ ಗೈಡೆನ್ಸ್, ಫಸ್ಟ್ ಗೈಡೆನ್ಸ್ ಆಫ್ ಗಾಡ್ ಆ್ಯಕ್ಚುಲಿ. ಪೇರೆಂಟ್ಸ್ ಥ್ರೂ ಹಾಂಪ್ಪ ಹಿಂಗೆ ಮಾಡಬೇಕು ಗೊತ್ತಾಯಿತು. ಸೆಕೆಂಡ್ ಕನ್ಫ್ಯೂಷನ್ ಬಂತ, ಡೌಟ್ ಬಂತ, ಅಲ್ಲೇ ನೀಲ್ ಡೌನ್, ಅಲ್ಲೇ ಪ್ರೇಯರ್. ದೇವರೇ ನನಗೆ ಈಗ ಆಕತ್ತದ, ಏನು ಮಾಡಲಿ? ಸೈಮನ್ ಅದೇ ದಿವಸ ದೇವರೇ ಎಲ್ಲಿ ಫಿಶ್ ಹಾಕ್ಬೇಕಪ್ಪ ಹೇಳ ಜರ ಅಂದ್ರೆ ಒಂದೇ ಶಾಟಿಗೆ ಫಿಶ್ ಸಿಕ್ಬಿಡ್ತಿತ್ತು ರೀ ಅವರಿಗೆ. ಬಟ್ ಅವ ಎಲ್ಲ ಮಾಡಿದ ಮೇಲೆ ದೇವ್ರ ಬಲ್ ಬಂದ. ನಾವು ಹಾಗೆ ರೀ, ಎಲ್ಲ ಮೊದಲು ಮಾಡ್ತೀವಿ, ಆಮೇಲೆ ದೇವ್ರ ಬಲ್ ದೇವರೇ ಯಾಕಪ್ಪ ಹಿಂಗೆ ಆಯಿತು ಅಂತ ಬರ್ತೀವಿ ರೀ. ಸ್ಟೆಪ್ ಬೈ ಸ್ಟೆಪ್ ಬರ್ರಿ, ಡೈರೆಕ್ಟ್ ದೇವ್ರ ಬಲ್ ಬರ್ರಿ, ನಿಮಗೆ ಒಂದೇ ಏಟಿಗೆ ಸಿಗ್ತದೆ ಎಲ್ಲ. ಪ್ರೇಸ್ ಗಾಡ್ ರೀ. ನಾ ಹೇಳೋದು ಏನಂದ್ರೆ ಮುಖ್ಯ ರೀ, ಒಂದೇ ರೀ, ನಾವು ದೇವ್ರ ನಡೆನುಡಿಕೆಯಲ್ಲಿ ಎಷ್ಟು ಗಾಡ್ಸ್ ಪ್ರೆಸೆನ್ಸಲ್ಲಿ ಇರ್ತೀವೋ ಅಷ್ಟು ಫಲ ನಮಗೆ ಸಿಗುತ್ತೆ ರೀ. ನಮ್ಮ ಡೋನಿನೇ ಮುಳುಗೋಗ್ತದೆ ಖರೆ ರೀ, ಫಲ ಬರೋದು ಮುಗೋದಿಲ್ಲ. ನಮ್ಮ ಜೀವನ ಕೂಡ ಹಾಗೆ ರೀ. ನಾವು ಯಾಕೆ ಪಾಸ್ಟರ್ ಕರೆದ್ರು, ಯಾಕೆ ಬಂದರು ನನಗೆ ಗೊತ್ತಿಲ್ಲ ರೀ, ಪಾಸ್ಟ್ರಿಗೂ ಗೊತ್ತಿಲ್ಲ ರೀ ಯಾಕೆ ಕರೆದ್ರಪ್ಪ ನಮಗಂತ. ಅದು ಬರೀ ದೇವ್ರಿಗೆ ಗೊತ್ತದ ರೀ. ಇವ ನನ್ನ ಮಗನ ಅಲ್ಲಿ ಹೋಗ್ಬೇಕು, ಪಾಸ್ಟ್ರಿಗೆ ದೇವ್ರು ಹೇಳಿದ್ರೆ ನನ್ನ ಮಗ ಬರಕತ್ತಾನ, ಉಪಯೋಗ ಮಾಡಪ್ಪ ಅವನಿಗೆ, ನನ್ನ ವೆಸಲ್ ಅನ್ನೋನು ಅಷ್ಟೇ ಗೊತ್ತಿರ ನಮಗೆ ಮತ್ತಿನ್ನೇನು ಗೊತ್ತೂ ಇಲ್ಲ, ಬೇರೆ ಏನು ನಾಲೆಡ್ಜು ಇಲ್ಲ, ನಮಗೆ ಅಷ್ಟೇ ಸಾಕು. ದೇವರಂತಾನ ನಾನು ಎಷ್ಟು ಹೇಳ್ತೀನೋ ಅಷ್ಟು ಕೇಳಪ್ಪ ಸಾಕು ಅಂತ. ಎಕ್ಸ್ಟ್ರಾ ನಾಲೆಡ್ಜ್ ನಿನ್ನ ಬೇಕಾಗಿಲ್ಲ. ನಿಮಗೆ ರಾಕೆಟ್ ಕಟ್ಟ ಸೈನ್ಸ್ ನಾಲೆಡ್ಜ್ ಇದ್ದರೂ ನಿಮಗೆ ಯೂಸ್ ಇಲ್ಲ ರೀ, ಅದು ಏನು ಮಾಡ್ತೀವಿ ತೊಗೊಂಡು. ಕರೆಕ್ಟ್ ಅಲ್ಲ? ಅದೇ ದೇವರು ವಾಕ್ಯನೇ ನಮಗೆ ಸಾಕು ಅಂತ ಅಷ್ಟೇ ಹೇಳೋದು ನಾವು. ಪ್ರೇಸ್ ಗಾಡ್ ರೀ. ಮತ್ತೊಂದು ಆವೃತ್ತಿ, ನಾವೆಲ್ಲರೂ ಇವತ್ತು ಕೂಡಿ ಬಂದಿದ್ದೇವೆ ಅಂದರೆ ಗಾಡ್ಸ್ ಪ್ಲ್ಯಾನ್ ರೀ ಅದು, ಹೌದಾ? ಎಲ್ಲರೂ ತಮ್ಮ ನಡೆ ನುಡಿ ಮನೆ ಮಠ ಎಲ್ಲ ಬಿಟ್ಟು ಇವತ್ತು ಬಂದು ದೇವರಿಗೆ ಸ್ತುತಿ ಮಾಡಕತ್ತೀವಂದರೆ ಫಸ್ಟ್ ಗಾಡ್ಸ್ ಪ್ಲ್ಯಾನ್, ಸೆಕೆಂಡ್ ಯೋರ್ ಆ್ಯಂಡ್ ಗಾಡ್ಸ್ ಪ್ಲ್ಯಾನ್ ಆರ್ ಗೆಟ್ಟಿಂಗ್ ಅಲೈನ್ಡ್. ಎರಡು ಜೊತೆ ನಡೀತಾ ಇದೆ. ಅದಕ್ಕೆ ನಾವಿಲ್ಲಿ ಬಂದಿದ್ದು, ಈ ಸ್ಥಳದಲ್ಲಿ ಬಂದಿದ್ದು, ಇಲ್ಲಿ ಬಂದು ಪ್ರೇಯರ್ ಮಾಡಕತ್ತಿದ್ದು ಅದಕ್ಕೆ. ಹೌದ್ರಿ? ಒಪ್ತೀರಾ? ಎಲ್ಲರೂ ದೇವರಿಗೆ ಒಪ್ತೀರಾ?
ಎಲ್ಲರೂ ಇದು ಒಪ್ತೀರಾ, ನಮ್ಮ ಮನಸ್ಸು ದೇವರ ಮನಸ್ಸು ಎರಡು ಅಲೈನ್ ಆಗಿ ನಡೆದ್ರೆ ಥಿಂಗ್ಸ್ ಸ್ಟಾರ್ಟ್ ವರ್ಕಿಂಗ್. ಹೌದಾ? ಪ್ರೇಸ್ ಗಾಡ್ ರೀ. ಹಾಂ ರೀ. ಮತ್ತು ಕೆಲವು ಹೆಚ್ಚಿಗೇನು ಹೇಳೋದಿಲ್ಲ, ಇಷ್ಟೇ ಹೇಳ್ತೀನಿ ಏನಂದರೆ, ನೀವು ಎಲ್ಲರೂ ದೊಡ್ಡವರು, ನನಗಿನ್ನ ಎಲ್ಲರೂ ದೊಡ್ಡವರು, ತಮ್ಮ ಮಕ್ಕಳಿಗೆ ಕೈ ಹಿಡಿದು ನಡೆಸ್ತಿರಲ್ಲ, ಕೈ ಹಿಡಿದು ಹಾಗೆ ವರ್ಲ್ಡಲ್ಲಿ ಕೂಡ ನಡೆಸ್ರಿ ಅಂತ ಪಾಸ್ಟರ್ ನನಗೆ ಇದೇ ರಿಕ್ವೆಸ್ಟ್ ಮಾಡಿದರು. ಎಲ್ಲ ಯುತ್ತಿಗೆ ಸ್ವಲ್ಪ ನೀವು ಇನ್ಸ್ಪಿರೇಷನ್ ಆಗಿ ಬಂದು ಹೇಳ್ರಿ ಅಂತ. ನಾನೇನು ಇನ್ಸ್ಪಿರೇಷನ್ ಇಲ್ಲ ಸರ್, ದೇವರೇ ನಮ್ಮ ಇನ್ಸ್ಪಿರೇಷನ್. ಹೌದಾ? ದೇವರೇ ನಿಮ್ಮನ್ನು ಹೇಗೆ ಮಾಡಬೇಕು ಅಂತ ಹೇಳಿಲ್ಲ. ನನಗಿನ್ನ ನಿಮಗೆ ಭಾಳ ಚಲೋ ಗೊತ್ತು ರೀ ವರ್ಡ್, ದೇವರ ವಾಕ್ಯ ನನಗಿನ್ನ ಹೆಚ್ಚಿಗೆ ನಿಮಗೆ ಗೊತ್ತು, ನನಗಿನ್ನ ಹೆಚ್ಚಿಗೆ ಪಾಸ್ಟ್ರಿಗೆ ಗೊತ್ತು. ನಾನೇನು ಮಾಡಬಲ್ಲೆ ನಿಮಗಾಗ್ಲಿಕ್ಕಿಲ್ಲೋ, ನೀವೇನು ಮಾಡ್ಬೋದೋ ನನಗೆ ಒನ್ ಟೈಮ್ ಕೂಡ ಮಾಡೋಕ್ಕಾಗೋದಿಲ್ಲ. ದೇವರು ಅಂಥ ಗಿಫ್ಟ್ ಕೊಟ್ಟಿದ್ದಾನೆ ರೀ ಎಲ್ಲರಿಗೆ ಅಷ್ಟಷ್ಟು ಬ್ಲೆಸ್ಸಿಂಗ್ಸ್ ಮಾಡಿದ್ದಾನೆ ರೀ. ಮತ್ತು ದೇವ್ರು ಇಷ್ಟ ಅಂತಾನೆ ರೀ, ಮೈ ಗ್ರೇಸ್ ಈಸ್ ಸಫಿಷಿಯೆಂಟ್ ಫಾರ್ ದಿ ಅಂತೇಳಿ ಅಂತಾನೆ ರೀ. ಪೌಲ್ ಯಾವಾಗ ದೇವರಿಗೆ ಕೇಳ್ಕೊತಾನೆ, ದೇವರೇ ನನ್ನ ಕಣ್ಣಲ್ಲಿ ಏನೋ ಚುಚ್ತಾ ಇದೆ ಅಪ್ಪ, ಇದನ್ನು ತೆಗಿ. ದೇವರು ಒಂದೇ ಹೇಳ್ತಾನೆ ರೀ, ಮೈ ಗ್ರೇಸ್ ಈಸ್ ಸಫಿಷಿಯೆಂಟ್ ಫಾರ್ ಯು ಅಂತ. ಅಂದ್ರೆ ಎಲ್ಲರ ಜೀವನದಲ್ಲಿ ಏನಾರ ಸಣ್ಣ ಮೇಲೆ ಕೀಳು ಇರ್ತದೆ ರೀ. ಬಟ್ ದೇವರ ಗ್ರೇಸ್ ಇರೋದ್ರೆ ಅಂತ ಏನು ಮೇಳಪ್ಪ ಏನು ಕೀಳಪ್ಪ, ಎಲ್ಲ ದೇವರೇ ನಮ್ಮ ಜೊತೇಲಿ ಇದ್ದಾನಂದರೆ ಸ್ಮಾಲ್ ಪ್ರಾಬ್ಲಮ್ಸ್ ಡು ನಾಟ್ ಮ್ಯಾಟರ್, ಲೆಟ್ ಅಲೋನ್ ದ ಬಿಗ್ ಒನ್ಸ್. ಹೌದಾ? ಮತ್ತು ದೇವರು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ಯೋಚಿಸ್ಕೊಂಡು ಒಂದು ಸಣ್ಣ ಪ್ರಾರ್ಥನೆ ಮಾಡಮ್ರಿ. ಹಾಂ, ಸಣ್ಣ ಪ್ರಾರ್ಥನೆ. ನಾನು ಇಂಗ್ಲೀಷಲ್ಲಿ ಮಾಡ್ತೇನೆ, ಕನ್ನಡದಲ್ಲಿ ನಾನು ಪ್ರಾರ್ಥನೆ ಅಷ್ಟು ಚಲೋ ಮಾಡೋದಿಲ್ಲ. ಸೊ ಇಟ್ಸ್ ಓಕೆ. ಅವರ್ ಗ್ರೇಷಿಯಸ್ ಹೆವೆನ್ಲಿ ಲವಿಂಗ್ ಫಾದರ್, we come into thy grace of throne, O Lord God Almighty. Lord, you are our King of kings, Lord of lords, O Lord Father. Lord, you have led these people into thy home. Lord, you are the shepherd and we are the sheep. Lord, we follow in your presence, O Lord Father. Lord Father, we hunger and thirst for thy righteousness, O Lord God Almighty. Lord, you loved us so much that you gave your only begotten Son, Lord Jesus Christ, on the Calvary cross, O Lord Father. Lord God Almighty, He shed His precious blood for our sake, for our sin's sake, O Lord Father. You washed us clean, O Lord God Almighty. Yes, Lord Father. Lord, your ways are wonderful. Lord, your ways are prosperous. Lord, you are the wonderful, miraculous Lord, O Lord Father, who makes wonders in one's life, O Lord Jesus. Lord, I pray for each and every man, woman, present over here, O Lord Father. Lord, bowing down their heads in humility, O Lord Father. Lord God Almighty. Lord, you answer their prayers, O Lord Father Almighty God. Lord, you stand at the door of their hearts and knock, O Lord Father. Lord, let them open the doors of their heart and welcome you inside, O Lord God Almighty. Yes, Lord Father, for the Lord God is our King, for the Lord God is our Master, O Lord Father, for we serve the one true Master, Lord Jesus Christ, O Lord Father Almighty God. Yes, Lord Father, yes, Lord Father. Lord, your hand is a miraculous hand, O Lord Father. Lord, I feel it placed upon each and every one of us present over here, O Lord God Almighty. Yes, Lord Jesus. Yes, Lord Jesus. Lord, thank you for using me as thy vessel, O Lord God Almighty. Lord, I rebuke, O Lord Father, for the people, O Lord Jesus Christ, use them as also as thy vessels, O Lord God Almighty. Yes, Lord Father. Lord God, let your power, let your blessings be poured upon each and every one of them, O Lord. Each and every one of their household, each and every one of their children, O Lord Father Almighty. Yes, Lord Father. Lord, let us grow in thy fear, grow in thy spirit, O Lord Father Almighty. Let the Holy Spirit guide us, O Lord Father. Guide this church, O Lord Father Almighty God. Lord, I pray for the pastor, O Lord God Almighty. Lord Father, bless him, lead him, O Lord Father. Heal him, O Lord Father God Almighty. Heed by his principles, O Lord Father, Lord God Almighty. Lord, bless his family, bless his children as well, O Lord God. Yes, Lord Father. Lord, I submit this church, O Lord Father. Yes, Lord, to thy care, O Lord Father. Lord God Almighty, in your second coming, O Lord God Almighty, do not pass us by, O Lord Jesus Christ. Make us worthy of it, O Lord Jesus. Yes, Lord Father, Lord God Almighty. Lord God, help us to be alert and awake in your second coming, O Lord Father Almighty God. Lord, in a few days, as we celebrate Christmas, O Lord Father, as we get ready, O Lord Father, for the Christ is born on that day, O Lord Father. Lord, we are liberated the day you thought of
each and every one of us, O Lord Father Almighty, who liberated us from our bondage of sin, O Lord God Almighty. Lord, let us no more go back to the path of sin again and again, O Lord Jesus Christ. Yes, Lord Father. Lord, I rebuke in the name of Lord Jesus Christ, O Lord Father. Yes, Lord Jesus. Yes, Lord Jesus. Lord God Almighty, we thank you for our daily bread, O Lord Father. We thank you for wonders and miracles in our lives, O Lord God Almighty. Yes, Lord Father. We keep our unwavering faith in you, O Lord Jesus Christ. Lord, help us to obey thy word, obey thy laws, O Lord Father. Obey your promises, O Lord Jesus Christ. Lord, yes and amen in the name of Jesus Christ, O Lord Father. Yes, Lord Jesus Christ. Yes, Lord Jesus Christ. You are our one true master, O Lord Father. Lord, I ask you this small prayer until we meet the Lord in rapture, in the miraculous name of Lord Jesus Christ. Amen and amen. ಎಲ್ಲರಿಗೂ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಪ್ರೇಸ್ ಗಾಡ್. ದೇವರ ಮೂಲಕ ನನ್ನನ್ನು ಇಲ್ಲಿ ಕರೆಸಿ ದೇವರ ಮಾತನ್ನು ಆಡೋದಕ್ಕೆ ಅವಕಾಶ ದೇವರು ಕೊಟ್ಟಿದ್ದಾನಂತೂ ದೇವರಿಗೆ ನಾನು ಸ್ತೋತ್ರ ಹೇಳುತ್ತೇನೆ. ಹಲ್ಲೆಲೂಯಾ. ಮತ್ತು ನಾನು ಪಾಸ್ಟ್ರಿಗೆ ನನ್ನ ಹಾರ್ಟ್ಫಿಲ್ಡ್ ಥ್ಯಾಂಕ್ಸ್ ಹೇಳ್ತೇನೆ. ನನಗೆ ದೇವರ ವೆಸಲ್ ಯೂಸ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ರೀ. ಹಾಂ, ಎಲ್ಲರಿಗೂ ಒಂದು ಬೇಡ್ಕೊಳ್ತೀನಿ ರೀ ಅಷ್ಟೇ. ಏನಂದರೆ ಲೈಫಲ್ಲಿ ಎಷ್ಟೇ ಟಫ್ನೆಸ್ ಬಂದರೂ ಎಷ್ಟೇ ಏನರೇ ಆದ್ರೂ ಒಂದು ನೆನ್ಪಿಡ್ರಿ, ದೇವರು ಇದ್ದಾನೆ ರೀ. ಇವತ್ತು ಇಲ್ಲ, ನಾಳೆ ಡೆಫಿನೆಟ್ಲಿ ಲಿಬರೇಷನ್ ಸಿಗ್ತದೆ ರೀ. ಅಷ್ಟು ವಾಕ್ಯನೇ ಗ್ಯಾರಂಟಿ ಕೊಡ್ತದೆ ರೀ. ನಾನು ಧೂಳು ಬರಾಬರಿದ್ದೀನಿ ರೀ. ಕರೆಕ್ಟ್ ರೀ ಫಸ್ಟ್? ಸರಿ, ಥ್ಯಾಂಕ್ ಯು ರೀ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಪಾಸ್ಟರ್.